ಚಡ್ಡಿ ಕಟಿಂಗ್ ಮಾಡಬಹುದು. ನೋಡಿ ಅಲ್ಲಿ ಉದ್ದು 13 ಇದೆ, 13 ಬರೆದುಕೊಳ್ಳಿ. ಮೊದಲ ಉದ್ದು, ಎರಡನೇದು ನಡ, ಹೀಗೆ ಒಗೆದುಕೊಂಡು ಸಮನಾಗಿ ನೋಡಿ, ಸಮನಾಗಿ ನೋಡಿ. ಅಗದಿ ಈಜಿ, ಸಹನ. 21 ಅಂದರೆ 10 ಬಂದಿದೆ. 21 ಆಮೇಲೆ ಇಲ್ಲಿಯ ಲೂಸು, ಚಡ್ಡೆಯ ತಳಬಾಗಿನ ಲೂಸು 8.5 ಅಂದರೆ 17 ಇಂಚ್, 3 ಅಳತೆ ಬರುತ್ತದೆ. ಇದನ್ನು ಬಟ್ಟೆ ಊಟ ಮಾಡಿ ತೆಗೆದುಕೊಳ್ಳಿ. ಪ್ಯಾಂಟ್ ಪೀಸ್ ಅರಿವೆ ಸ್ಮೂತ್ ಆಗಿ ಇದ್ದರೆ ಅದಕ್ಕೆ ಸ್ವಲ್ಪ ಒಜ್ಜಿ ಅಂದರೆ ಒಂದು ಏನಾದರೂ ಒಂದು ತೆಗೆದುಕೊಳ್ಳಿ. ಮೊದಲು ಒಂದು ಸ್ಟೇಪ್ ಮಾರ್ಕ್ ಹಾಕಿಕೊಳ್ಳಿ. ಸೊ ಈಜಿ ಮೆಥಡ್. ಆಮೇಲೆ ಚಡ್ಡೆ ನಡ ನೋಡಿ. ಆಮೇಲೆ 13 ಇಂಚು ಉದ್ದ ಇದೆ. ಇದರ ಪ್ಲೇಸ್ಮೆಂಟ್ 1 2 3 4 5 ಇಂಚನ್ನು ಬಿಟ್ಟು ಒಂದು ಮಾರ್ಕನ್ನು ತೆಗೆದುಕೊಳ್ಳಿ. ಆಮೇಲೆ 13 ಇಂಚು, ಅದಕ್ಕೆ 1.5 ಇಂಚು ಸೇರಿಸಿ. ಅಗ್ರಿ ತಿಳಿಯುವ ರೀತಿಯಲ್ಲಿ ಹೇಳುವುದು ನಾನು. ಇಲ್ಲಿ ಹಾಗೆ ಸೇಮ್ ಸ್ಟೇಪ್ ಮಾರ್ಕ್. ನಡ 21 ಬಂದಿತ್ತು, ಅದರ ಅರ್ಧ ಭಾಗ 21ರ ಅರ್ಧ ಭಾಗ 10 ಅರ್ಧ ಭಾಗ 5 ಇಂಚ್ 2 ಪಾಯಿಂಟ್. 5 ಇಂಚ್ ಪಾಯಿಂಟ್ ಅಂದರೆ ಇಲ್ಲಿ ಒಂದು ಲೈನ್ ಹಿಡಿದುಕೊಳ್ಳಿ. ಅಂಚೆ ಬಹಳ ಇದೆ, ಅಂಚೆಯನ್ನು ಸ್ವಲ್ಪ ಕಟ್ ಮಾಡಿ ಒಗೆಯಿರಿ. ಇವು ಅಂಚೆ ಬಂದರೆ ಬಹಳ ಜಗ್ಗುತ್ತವೆ. ಅಲ್ಲಿಂದ 5 ಇಂಚ್ 2 ಪಾಯಿಂಟಿಗೆ 2 ಇಂಚು ಕೂಡಿಸಿಕೊಳ್ಳಿ, ಅಂದರೆ 7 ಇಂಚ್ 2 ಪಾಯಿಂಟ್. ಆಮೇಲೆ 1.5 ಇಂಚ್ 1 ಪಾಯಿಂಟ್, 1.5 ಇಂಚ್ 1 ಪಾಯಿಂಟ್, 7 ಇಂಚ್ 2 ಪಾಯಿಂಟ್. ಇಲ್ಲಿ ಸೇಮ್ 7 ಇಂಚ್ 2 ಪಾಯಿಂಟ್. ಆಮೇಲೆ ಇಲ್ಲಿ ಕೆಳಗೆ ಕಾಲಿನ ಲೂಸು 17 ಇಂಚು, 17ರ ಅರ್ಧ ಭಾಗ, 17ರ ಅರ್ಧ ಭಾಗ. ಅರ್ಥ ಆಗಲಿಲ್ಲ ಅಂದರೆ ಹೀಗೆ ಮಾಡಿಬಿಡಿ. 8.5 ಅರ್ಥ ಆಯಿತಾ? ನೋಡಿ ಇನ್ನೊಮ್ಮೆ ಹೇಳುತ್ತೇನೆ. 8 ಇಂಚು ಸೆಂಟ್ರಲ್ ಲೂಸ್, ಆಮೇಲೆ 13 ಇಂಚು, ಅದಕ್ಕೆ 1.5 ಇಂಚು ಕೆಳಗೆ ಬಾಟಮ್ ಮಡಿಸಲು. 7 ಇಂಚ್ 2 ಪಾಯಿಂಟ್, 2 ಇಂಚು ಫ್ಲೇಟ್ ಮಾಡಲು, 2 ಇಂಚು ಫ್ಲೇಟ್ ಮಾಡಲು ಲೂಸ್ ಹೆಚ್ಚಾಗಿ ಬೇಕಾಗುತ್ತದೆ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಹಾಕಿಕೊಳ್ಳಿ, ಬಾಟಮ್ ಇಟ್ಟುಕೊಳ್ಳಿ. ಇಷ್ಟೇ ಮುಗಿಯಿತು. ಇಲ್ಲಿ ಒಂದು ಗುಂಡಿ ಪಟ್ಟಿ ಮಾಡಿಕೊಳ್ಳೋದು. 1.5 ಇಂಚಿಗೆ 1 ಪಾಯಿಂಟ್ ಕಡಿಮೆ. ಸರಳ ರೀತಿಯಲ್ಲಿ ಹೇಳುತ್ತಿದ್ದೇನೆ. ಸ್ಟ್ರೇಟ್ ಲೈನ್ ಇದಾವೆ, ಎಲ್ಲ ಕಟ್ ಮಾಡಿಬಿಡಿ. ಇದು ಸೇಮ್ ಮೆಥಡ್. ಇಲ್ಲಿ ಹಾಫ್ ಚಡ್ಡಿ ಕಟಿಂಗ್ ಸೇಮ್ ಆಯ್ತಾ? ಆಮೇಲೆ ಏನು ಮಾಡೋದಂದ್ರೆ ಇಲ್ಲೊಂದು ಮಾರ್ಕ್, ಇಲ್ಲೊಂದು ಮಾರ್ಕ್, ಏನೂ ಇಲ್ಲ. ಕಟಿಂಗ್ ಎರಡನೇ ಭಾಗ ಹಿಂಭಾಗ, ಇಲ್ಲಿ 2 ಇಂಚಿ 1 ಪಾಯಿಂಟ್ ಕಡಿಮೆ, ಇಲ್ಲಿ 2 ಇಂಚಿ 1 ಪಾಯಿಂಟ್ ಕಡಿಮೆ, ಇಲ್ಲಿ 2 ಇಂಚಿ 1 ಪಾಯಿಂಟ್ ಕಡಿಮೆ. ಆಯಿತು, ಹಿಂಭಾಗ ರೆಡಿ. ಅರ್ಥ ಆಯಿತು? ಇಲ್ಲೇ 2 ಇಂಚಿ 1 ಪಾಯಿಂಟ್ ಕಡಿಮೆ, ಇಲ್ಲಿ 2 ಇಂಚಿ 1 ಪಾಯಿಂಟ್ ಕಡಿಮೆ, ಇಲ್ಲಿಂದ 2 ಇಂಚಿ 1 ಪಾಯಿಂಟ್ ಕಡಿಮೆ, ಇಲ್ಲಿಂದ ಇಲ್ಲಿ 2 ಇಂಚಿ ಪಾಯಿಂಟ್ ಕಡಿಮೆ, 2 ಇಂಚಿ 1 ಪಾಯಿಂಟ್ ಕಡಿಮೆ. ಸೇಮ್ ಇಲ್ಲಿಂದ ಇಟ್ಕೋಬೇಕು, ಇಲ್ಲಿಂದ ಅಲ್ಲ, ಇಲ್ಲೇ ಇಟ್ಟಿರ್ತೀವಿ ಮ್ಯಾಲೂಸ್ ಇಲ್ಲಿಂದ. ಆಯ್ತು, ಕಟಿಂಗ್ ಹಿಂಭಾಗ.